ಹಲೋ ನನ್ನ ಆತ್ಮೀಯ ಸ್ನೇಹಿತರೆ, ತುಂಬ ದಿನಗಳ ಬಳಿಕ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಸ್ವಲ್ಪ ಬ್ಯುಸಿ ಇದ್ದೆ, ಕ್ಷಮಿಸ್ತೀರಾ? ಸ್ನೇಹಿತರೆ, ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದರೆ ಯಾವುದೂ ನಮ್ಮದಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಎಲ್ಲವೂ ಇದೆ, ಆದರೆ ಯಾವುದೂ ಶಾಶ್ವತವಲ್ಲ. ಈ ಲೋಕೋಕ್ತಿ ಹೇಳಿದ್ರ ಅರ್ಥ ಏನಂದರೆ, ಇವತ್ತು ನನ್ನ ತಂದೆ ಕಾಲವಾದ ಕ್ಷಣ ನಾನು ನೆನಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನನ್ನ ತಂದೆ ನಾನು ಮದುವೆ ಆದ 5-6 ತಿಂಗಳಲ್ಲೇ ರೋಡ್ ಆಕ್ಸಿಡೆಂಟ್ ಒಂದರಲ್ಲಿ ತೀರಿ ಹೋದರು. ಈ ಮಾತು ಹೇಳೋಕ್ಕೆ ನನಗೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ಅವ್ರು ನನ್ನ ಜೊತೆ ಇದ್ದಾರೆ, ನನ್ನ ಜೊತೆ ಯಾವಾಗಲೂ ಇವತ್ತು ಸದಾ ನನ್ನ ಜೊತೆ ಬಾಳ್ತಾ ಇದ್ದಾರೆ ಅನ್ನೋದೇ, ನನ್ನ ಜೊತೆ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅನ್ನೋದೇ ಯಾವಾಗಲೂ ತಲೆಯಲ್ಲಿರುತ್ತೆ. ಆ ಮಾತು ನೆನೆಸ್ಕೊಳ್ಳೋಕ್ಕೂ ನಂಗೆ ತುಂಬ ಕಷ್ಟ. ಆದರೂ ನಿಮ್ಮಂಥ ಒಳ್ಳೆ ಸ್ನೇಹಿತರ ಹತ್ರ ಹಂಚ್ಕೊಳ್ಳೋಕ್ಕೆ ನನ್ನ ಮನಸ್ಸು ಏನೋ ಸ್ವಲ್ಪ ಇಷ್ಟಪಡ್ತಾ ಇದೆ. ಅವತ್ತು ನನ್ನ ಅಣ್ಣ ಅಂದರೆ ನನ್ನ ದೊಡ್ಡಪ್ಪನ ಮಗನ ಎಂಗೇಜ್ಮೆಂಟ್ ಇತ್ತು. ನನ್ನ ಅಣ್ಣ ಹೇಳಿದರು, ನಾನೇ ಬಂದು ಕರ್ಕೊಂಡು ಹೋಗ್ತೀನಮ್ಮ, ಅಳ್ಬೇಡ, ಬಂದು ಕರ್ಕೊಂಡು ಹೋಗ್ತೀನಿ, ಒಂದು ಅರ್ಧ ಗಂಟೆಯಲ್ಲಿ ಅಲ್ಲಿರ್ತೀನಿ ಅಂತ ಹೇಳಿದರು. ಅರ್ಧ ಗಂಟೆಯಲ್ಲಿ ಬಂದಿದ್ದು ಅವರಲ್ಲ, ಅವರ ಸಾವಿನ ಸುದ್ದಿ. ನಾನು ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತಾ ಇದೆ. ಆ ಸುದ್ದಿ ಸುಳ್ಳಾಗಲಿ ಅಂತ ಅದೆಷ್ಟು ದೇವ್ರ ಹತ್ರ ನಾನು ಬೇಡ್ಕೊಂಡಿದ್ನು. ಆದರೆ ಆ ಎಲ್ಲ ದೇವರು ನನ್ನ ಹತ್ರ ಮುನಿಸ್ಕೊಂಡಿದ್ರು ಅನ್ಸುತ್ತೆ ರೀ. ನನ್ನ ಕೋರಿಕೆ ಅವ್ರಿಗೆ ಯಾರಿಗೂ ಕೇಳಿಸ್ಲಿಲ್ಲ, ನನ್ನ ಅಪ್ಪನ ಕೂಡ. ನನ್ನ ಪ್ರಪಂಚನೇ ಆಗಿದ್ದ ಅವರು ನನ್ನಿಂದ ತುಂಬ ದೂರ ಹೋದರು. ಎಷ್ಟು ದೂರ ಅಂದರೆ ನಾನು ಆಡಿದ ಮಾತುಗಳನ್ನು ಕೇಳಿಸ್ಲಾರ್ದಷ್ಟು ದೂರ, ನಾನು ಕಿರ್ಚಿದ್ರೂ ಕೇಳಿಸ್ಲಾರ್ದಷ್ಟು ದೂರ. ನಾನಿದ್ದೀನಮ್ಮ, ನಾನು ಬರ್ತೀನಿ ಅಂದರು, ಆದರೆ ನಾನು ಕೂಗಿದ್ರೂ ಕೇಳಿಸ್ಲಿಲ್ಲ ಅವರಿಗೆ. ಸ್ನೇಹಿತರೆ, ಮನಸ್ಸಲ್ಲಿ ಯಾವಾಗಲೂ ಒಂದು ಕೊರಿತಾ ಇತ್ತು, ಒಂದು ಸಾರಿ ಅಣ್ಣನ ಹತ್ರ ಮಾತಾಡಬೇಕಂತ, ಜೋರಾಗಿ ಕೂಗಿ ಹೇಳಬೇಕು, ಅಣ್ಣ ಅಣ್ಣ ಅಂತ. ನನ್ನ ಜೊತೆ ಮಾತಾಡಿ, ನಾನು ನಿಮ್ಮ ಜೊತೆ ಹೇಳೋದು ತುಂಬ ಇದೆ ಅಂತ ಹೇಳಬೇಕು. ನಾನು ಇನ್ಮೇಲೆ ಹಠ ಮಾಡಲ್ಲ, ನೀವು ಹೇಳಿದ್ದನ್ನೆಲ್ಲ ಕೇಳ್ತೀನಿ ಅಂತ ಹೇಳಬೇಕು ಅವ್ರ ಹತ್ರ ಅನ್ನಿಸ್ತಿತ್ತು. ಬಟ್ ಅದು ಯಾವುದನ್ನು ಕೇಳಿಸ್ಕೊಳ್ಳೋಷ್ಟು ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ನಾನು ತುಂಬ ವಾಸ್ತವದಿಂದ ಹೊರಗಡೆ ಬಂದುಬಿಟ್ಟಿದ್ದೆ. ಹಿರಿಯರೊಂದು ಮಾತು ಹೇಳಿದ್ದಾರೆ, ಸಾವನ್ನು ದೇವರನ್ನು ಮರಿಬೇಡ ಅಂತ. ಆ ವಾಸ್ತವತೆಯಿಂದ ಸ್ವಲ್ಪ ದೂರ ಬಂದುಬಿಟ್ಟು ಯೋಚನೆ ಮಾಡಿದೆ ಅನ್ಕೊತೀನಿ. ಎಂದೆಂದಿಗೂ ಬದುಕಿರುವೆ ಎಂದುಕೊಂಡು ಕನಸು ಕಾಣಿ, ಇಂದು ಸಾಯುವೆ ಎಂದು ಜೀವಿಸಿ ಅಂತ ಪ್ರತಿ ಕ್ಷಣನೂ ಜೀವಿಸಿದವರು ಅವರು. ಅವರ ಆ ಮುಗ್ಧ ನಗು, ಗಾಂಭೀರ್ಯತೆ ಅದೆಲ್ಲವೂ ಯಾರಿಗೂ ಸರಿಸಾಟಿ ಇಲ್ಲ ರೀ, ಬಿಡಿ. ನನ್ನ ಪ್ರತಿ ಒಂದು ಹೆಜ್ಜೆಯಲ್ಲೂ ನನ್ನ ಬೆನ್ನೆಲುಬಾಗಿ ನಿಂತವರವರು. ಅವರಿಲ್ಲದ ಆ ಜೀವನ ಅರ್ಗಿಸ್ಕೊಳ್ಳೋಕ್ಕೆ ತುಂಬಾ ಕಷ್ಟ ಆಯಿತು ನನಗೆ. ಇವತ್ತಿನ ಈ ಸಂಗತಿ ಹೇಳಿದ್ರಿಂದ, ನಿಮ್ಮ ಜೊತೆ ಹಂಚ್ಕೊಂಡಿದ್ರಿಂದ ಮನಸ್ಸು ಸ್ವಲ್ಪ ಹಗುರ ಅನ್ನಿಸ್ತು. ಹಾಗೆ ಅಲ್ವಾ, ಆತ್ಮೀಯರ ಹತ್ರ ಹಂಚ್ಕೊಂಡಾಗ, ದುಃಖ ಹಂಚ್ಕೊಂಡಾಗ ಸ್ವಲ್ಪ ಮನಸ್ಸು ಹಗುರ ಆಗುತ್ತೆ ಅಂತ ಕೇಳಿದ್ದೀನಿ. ಇವತ್ತಿನ ಈ ಸಂಗತಿ ನಿಮ್ಗೆ ಇಷ್ಟ ಆಗಿದ್ದರೆ, ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈಕ್ ಮಾಡ್ತೀರಲ್ಲ?